ಒಂದೊಂದು ಸಾರಿ ನನಗೆ ಅನಿಸುತ್ತೆ ಬಿಗ್ ಬಾಸ್‌ನಲ್ಲಿ ಕ್ಯಾಮೆರಾಗಳು ಇಟ್ಟಿರುತ್ತಾರಲ್ವಾ, ಅಲ್ಲಿ ಏನೇನು ಎಷ್ಟೇ ಕೆಟ್ಟದಾಗಿದ್ರೂ ಕೂಡ ಅಲ್ಲಿ ಒಳ್ಳೆಯದಾಗಿ ನಡ್ಕೋಬೇಕು ಅಂತ. ಬಟ್ ಅದು ಕ್ಯಾಮೆರಾ ಇದಾವಂತೆ ನಾವು ಎಷ್ಟೇ ಕೆಟ್ಟ ಗುಣ ಇದ್ರೂ ಕೂಡ ಕ್ಯಾಮೆರಾ ನೋಡಿ ಅದನ್ನು ಮರೆತು ಹೋಗಿ ಒಳ್ಳೆಯದನ್ನು ನಟನೆ ಮಾಡುತ್ತಾರೆ ಬಿಗ್ ಬಾಸ್‌ನಲ್ಲಿ. ಎಷ್ಟೇ ಕ್ಯಾರೆಕ್ಟರ್ ಬ್ಯಾಡ್ ಆಗಿದ್ರು ಅದು ಕ್ಯಾಮೆರಾ ನೋಡಿ ಒಳ್ಳೆಯದ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೊತಾರೆ. ಬಟ್ ನಮ್ಗೆ ಗೊತ್ತಿಲ್ಲದನೆ ನಮಗೊಂದು ಪ್ರತಿಯೊಬ್ಬ ಮನುಷ್ಯನಿಗೆ ಗೊತ್ತಿಲ್ಲದನ ಒಂದು ಕ್ಯಾಮೆರಾ ಹಚ್ಚಿ ನೋಡಿ, ಅವ್ರಿಗೆ ಗೊತ್ತಿಲ್ಲದನೆ ಒಂದು ಕ್ಯಾಮೆರಾ ಹಚ್ಚಿದಾಗ ಅವರು 10 ಜನದಾಗ ಕುಂತಾಗ ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ, ಒಬ್ಬರು ಕುಂತಾಗ ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ ಅನ್ನೋದೇ ಮುಖ್ಯ. ಅವ್ರಿಗೆ ಗೊತ್ತಿಲ್ಲದನೆ ಯಾವಾಗ ನೀವು ಕ್ಯಾಮೆರಾ ಅನ್ನೋದು ಬಿಗ್ ಬಾಸ್‌ನಲ್ಲಿ ಹೇಗೆ ಇಕ್ಕುತ್ತಾರಲ್ಲ, ಅವಾಗ ನಮ್ಗೆ ಗೊತ್ತಿಲ್ಲದನೆ ಒಂದು ಕ್ಯಾಮೆರಾ ಇದ್ದಾಗ ನಮ್ಮ ಮೇಲೆ ಫೋಕಸ್ ಅನ್ನೋದು ಇದ್ದಾಗ, ನಾವು ಏನು ಅಂತ ಅವಾಗೆ ನಮಗೆ ಗೊತ್ತಾಗೋದು. ನಾವು ಒಳ್ಳೆಯರ ಕ್ಯಾರೆಕ್ಟರಾ, ಕೆಟ್ಟೋದ ಕ್ಯಾರೆಕ್ಟರಾ ಅನ್ನೋದು. ಅಂದ್ರೆ ನೀವು ಯಾವ ತರ ಇರ್ತೀರಿ, ಯಾವ ತರ ಇಲ್ಲ ಅನ್ನೋದು ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರುತ್ತೆ. ಯಾವಾಗಲೇ ಆಗಲಿ ನೀವು 10 ಜನದಾಗಿದ್ದಾಗ ನೀವು ಯಾವಾಗಲೂ ನೀವು ಪಾಸಿಟಿವ್ ಆಗಿ ಇರ್ಲಿಕ್ಕೆ ಟ್ರೈ ಮಾಡ್ತೀರಿ. ಒಳ್ಳೆಯದಾಗಿ ನೀವು ಎಲ್ಲರಿಗೂ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತೀರಿ. ಬಟ್ ನೀವು ಒಬ್ಬವಿದ್ದಾಗ ಏನಿರ್ತೀರಲ್ಲ, ಅದೇ ನಿನ್ನ ನಿಜವಾದ ಸ್ವರೂಪ. ಒಬ್ಬವಿದ್ದಾಗ ನೀನು ಯಾವಾಗ ನೀನು ಇರ್ತಿ ಯಾವ ತರ ಬಿಹೇವ್ ಮಾಡ್ತಿ ನೋಡು, ಅದು ನಿನ್ನ ರಿಯಲ್ ಕ್ಯಾರೆಕ್ಟರ್ ಅಂದ್ರೆ.